ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಯಾವ ರೀತಿಯಾಗಿ ಒಳ್ಳೆ ದುಡ್ಡಂಬುದು ಗಳಿಸ್ಕೋಬೋದು ಮತ್ತು ನಾನು ಯಾವ ರೀತಿ ದುಡ್ಡನ್ನ ಗಳಿಸಿದೆ ಅಂತ ನೀವು ಸ್ವತಃ ಈ ವಿಡಿಯೋದಲ್ಲಿ ನೋಡ್ಕೋಬೋದು ಮತ್ತು ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೋದು ಅನ್ನೋದನ್ನು ವಿತ್ಡ್ರಾವಲ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸಿ ಯಾವ ರೀತಿ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಮತ್ತು ಇಂಟರ್ನೆಟ್ ಒಂದು ಇದ್ರೆ ಸಾಕು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಈಸಿಯಾಗಿ ಅಪ್ ಟು ದಿನಕ್ಕೆ 1000 ರೂಪೀಸ್ ಅಂಬುದು ಈಸಿಯಾಗಿ ಗಳಿಸ್ಕೋಬೋದು. ಅದು ಯಾವ ರೀತಿ ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಸಹಿತ ತೋರಿಸ್ತೀನಿ. ಸ್ನೇಹಿತರೆ, ಹಾಗಾದರೆ ನಿಮಗೇನಾದರೂ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋದು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾನು ಈಗ ಹೇಳ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಸ್ವತಃ ಒಂದು ಲೋನ್ ಅಪ್ಲಿಕೇಶನ್ ಸಹಿತ ಆಗಿದೆ. ಈ ಅಪ್ಲಿಕೇಶನ್ ಮುಖಾಂತರ ನೀವೇನಾದರೂ ಸ್ವತಃ ಲೋನ್ ತೊಗೊತೀನಂದರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ಸ್ನೇಹಿತರೆ, ನೀವು ಈ ಒಂದು ಅಪ್ಲಿಕೇಶನಲ್ಲಿ ಏನಾದರೂ 10,000 ರೂಪಾಯಿ ಲೋನ್ ತೊಗೊಂಡ್ರೆ 3 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 2.4% ಆನ್ವರ್ಡ್ಸ್ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 708 ರೂಪಾಯಿ ಇರುತ್ತೆ. ಆಮೇಲೆ ಇಂಟ್ರೆಸ್ಟ್ ಬಂದುಬಿಟ್ಟು 477 ರೂಪಾಯಿ ಇರುತ್ತೆ. EMI ಬಂದುಬಿಟ್ಟು 3,492 ರೂಪಾಯಿ ಆಗಿರುತ್ತೆ. ಸ್ನೇಹಿತರೆ, ಆಮೇಲೆ ಟೋಟಲ್ ನೀವು ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದುಬಿಟ್ಟು 11,185 ರೂಪಾಯಿ ಆಗಿರುತ್ತೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಈ ಪ್ರೊಸೆಸ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ತೊಗೋಬೋದಾಗಿದೆ. ಸ್ನೇಹಿತರೆ, ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ರೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನೋಡ್ಬೋದು, ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಮತ್ತು KYC ಕೊಟ್ಕೊಂಡು ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ನೋಡ್ಬೋದು ಸ್ನೇಹಿತರೆ, ಪ್ರೀಪೇಯ್ಡ್ ಇದೆ, DTH ಇದೆ, ಎಲೆಕ್ಟ್ರಿಸಿಟಿ ಇದೆ, ಗ್ಯಾಸ್ ಸಿಲಿಂಡರ್ ಇದೆ, ಬ್ರಾಡ್ಬ್ಯಾಂಡ್ ಇದೆ ಮತ್ತು ಪೈಪ್ಲೈನ್ ಇದೆ, ವಾಟರ್ ಇದೆ, ಕ್ಯಾಶ್ ಲೋನ್ ಇದೆ ಮತ್ತು ಲೆವೆಲಪ್ ಲೋನ್ ನೋಡ್ಬೋದು. ಸ್ನೇಹಿತರೆ, ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ನಿಮಗೆ ಲೆವೆಲಪ್ ಲೋನ್ ಮತ್ತು ಕ್ಯಾಶ್ ಲೋನ್ ಅಂತ 2 ರೀತಿಯಾದಂಥ ಲೋನ್ಗಳು ಸಿಗ್ತವೆ. ಲೆವೆಲಪ್ ಲೋನ್ ಬಂದುಬಿಟ್ಟು ನಿಮಗೆ 1000ದಿಂದ 5,000ವರೆಗೆ ಸಿಗುತ್ತೆ ಮತ್ತು ಕ್ಯಾಶ್ ಲೋನ್ ಬಂದುಬಿಟ್ಟು 5,000ದಿಂದ ಅಪ್ ಟು 1,00,000ವರೆಗೂ ಸಿಗುತ್ತೆ. ಸ್ನೇಹಿತರೆ, ನಾನೀಗ ಸಪೋಸ್ ಕ್ಯಾಶ್ ಲೋನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ನೇಹಿತರೆ, ನೀವು ಈ ಅಪ್ಲಿಕೇಶನಲ್ಲಿ ಏನಾದರೂ ಲೋನ್ ತೊಗೋಬೇಕಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮಾತ್ರ ಚೆನ್ನಾಗಿರಬೇಕು. ನೋಡ್ಬೋದು ಸ್ನೇಹಿತರೆ, ನಮಗೆ ಇವತ್ತಿನ ದಿನ ನಮಗೆ ಲೋನ್ ಎಂಬುದು ಸಿಗ್ತಾ ಇಲ್ಲ. ಯಾಕಂದರೆ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಏನಿಲ್ಲ ಸ್ನೇಹಿತರೆ, ನಿಮ್ಮ ಲೋನ್ ಪರ್ಪಸ್ ಕೇಳುತ್ತೆ, ನಿಮ್ಮ ಎಜುಕೇಷನ್ ಕೇಳುತ್ತೆ ಮತ್ತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ ಮತ್ತು ನಿಮ್ಮ ಎಜುಕೇಷನ್ ಕೇಳುತ್ತೆ, ನೀವೆಲ್ಲ ವರ್ಕ್ ಮಾಡ್ತೀರಾ ಅಂತ ಕೇಳುತ್ತೆ. ಅದನ್ನೆಲ್ಲ ನೀವು ಕೊಟ್ಟ ನಂತರ ನಿಮ್ಮ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗುತ್ತೆ. ಸ್ನೇಹಿತರೆ, ಇವರ್ ಲೋನ್ ಅಂಡರ್ ರೆವಲ್ಯೂಷನ್ ಅಂತ ಬರುತ್ತೆ. ನಿಮ್ಮ ಸಿವಿಲ್ ಸ್ಕೋರ್ ಎಂಬುದು ಚೆಕ್ ಆಗುತ್ತೆ. ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಆದ ನಂತರ ನಿಮ್ಮ ಲೋನ್ ಎಲಿಜಿಬಿಲಿಟಿ ಚೆಕ್ ಆದ ನಂತರ ಈ ಅಪ್ಲಿಕೇಶನ್ ಅವರು ನಿಮಗೆ ಡಿಸೈಡ್ ಮಾಡ್ತಾರೆ ನಿಮ್ಮ ಸಿವಿಲ್ ಸ್ಕೋರ್ ನೋಡಿಕೊಂಡು ಯಾವ ರೀತಿ ಲೋನ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಲೋನ್ ಕೊಡಬೇಕಂತ ಅವರು ಡಿಸೈಡ್ ಮಾಡ್ತಾರೆ. ಸ್ನೇಹಿತರೆ, ಆ ಎಲಿಜಿಬಿಲಿಟಿ ಮುಖಾಂತರ ನೀವು ಈಸಿಯಾಗಿ ಅಪ್ ಟು ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ನೀವು ಇಲ್ಲಿ ಲೋನ್ ಎಂಬುದು ತೊಗೋಬೋದಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಅರ್ನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಈಗ ರೆಫರಲ್ ಲೋನ್ ಅಂತಿದೆ. ಸ್ನೇಹಿತರೆ, ಯಾರಿಗಾದ್ರೂ ಲೋನ್ ಎಮರ್ಜೆನ್ಸಿ ಇದೆಯಾ ಅಂದರೆ ನೋಡ್ಕೋಬೋದು. ಸ್ನೇಹಿತರೆ, ನನ್ನ ಅರ್ನ್ ಕ್ಯಾಶ್ ಬಂದುಬಿಟ್ಟು ಮತ್ತು ಪೆಂಡಿಂಗ್ ಕ್ಯಾಶ್ ಬಂದುಬಿಟ್ಟು ನೋಡ್ಬೋದು ಮತ್ತು ನಾನು ಯಾವ ರೀತಿ ಅರ್ನ್ ಮಾಡಿದ್ದೀನಿ ಅಂತ ಸಹಿತ ಜಸ್ಟ್ ಅರ್ನಿಂದನೇ ನನ್ನನ್ನು ಇಷ್ಟಕ್ಕೊಂದು ದುಡ್ಡು ಅಂಬೋದು ಅರ್ನ್ ಮಾಡಿದ್ದೀನಿ. ಅದು ಯಾವ ರೀತಿ ಅಂತ ಸಹಿತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಈಗ ಅಮೌಂಟ್ಗೆ ಬನ್ನಿ, ವ್ಯಾಲೆಟ್ ಮನಿಗೆ ಬನ್ನಿ. ನೋಡ್ಬೋದು ಸ್ನೇಹಿತರೆ, ನಾನು ಯಾವಾಗ ಅರ್ನ್ ಮಾಡಿದ್ದೀನಿ ಮತ್ತು ಯಾವಾಗ ವಿತ್ಡ್ರಾ ಮಾಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಕೋಬೋದಾಗಿದೆ. ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ನೋಡ್ಬೋದು 112 ರೂಪಾಯಿ ವಿತ್ಡ್ರಾ ಮಾಡಿದ್ದೀನಿ, 170, 330 ಮತ್ತು 165 ಮತ್ತು ನೋಡ್ಬೋದು ಸ್ನೇಹಿತರೆ 268. ಈ ರೀತಿಯಾಗಿ ನಾನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀದಾ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಜಸ್ಟ್ ರೆಫರ್ ಆ್ಯಂಡ್ ಅರ್ನಿಂದನೇ ಯಾವ ರೀತಿ ರೆಫರ್ ಮಾಡಿದ್ದೀನಿ ಅನ್ನೋದನ್ನು ಟ್ರಿಕ್ಸ್ ಸಹಿತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಇನ್ಸ್ಟಾಗ್ರಾಮ್ನಾಗಲಿ, ಫೇಸ್ಬುಕ್ ಆಗಲಿ ಅಥವಾ ವಾಟ್ಸಪ್ ಆಗಲಿ ನಿಮ್ಮ ಸ್ಟೋರೀಸ್ ಹಾಕೋದಾಗಲಿ ಈ ಟ್ರಿಕ್ನ ಯೂಸ್ ಮಾಡಿಕೊಂಡ್ರೆ ಸಾಕು. ಯಾರಿಗಾದ್ರೂ ಎಮರ್ಜೆನ್ಸಿ ಲೋನ್ ಇದ್ದವರು ನೀಡ್ ಎ ಲೋನ್ ಅಂತ ಹಾಕಿದ್ರೆ ಸಾಕು, ನಿಮ್ಮ ಲಿಂಕ್ನ ಹಾಕಿದ್ರೆ ಸಾಕು, ಅದ್ರ ಮುಖಾಂತರ ನೀವು ಅವರು ಈಸಿಯಾಗಿ ಲೋನ್ ತೊಗೊಂಡ್ರೆ ನಿಮಗೆ ರೆಫರಲ್ ಅರ್ನಿಂಗ್ ಎಂಬುದು ಈಸಿಯಾಗಿ ಸಿಗುತ್ತೆ. ಸ್ನೇಹಿತರೆ, ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ತೊಗೊಳ್ಳಿ. ಅದೇ ರೀತಿಯಾಗಿ ನಿಮ್ಗೇನಾದರೂ ಎಮರ್ಜೆನ್ಸಿ ಇದೆಯಾ, ಯಾರು ಲೋನ್ ಕೊಡ್ತಾ ಇಲ್ವಾ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ 2 ಅಪ್ಲಿಕೇಶನ್ ಹಾಕಿರ್ತೀನಿ. ಅದ್ರ ಮುಖಾಂತರ ನಿಮಗೆ ಲೋನ್ ಸಹಿತ ಈಸಿಯಾಗಿ ಅರ್ನಿಂಗ್ ಎಂಬುದು ಸಹಿತ ಸಿಗುತ್ತೆ. ಸ್ನೇಹಿತರೆ, ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ.